ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವು ಸ್ಯಾಲ್ರಿ ನೆಕ್ಸ್ಟ್ ಮಂತ್ ನೀವು ನನಗೆ ಸ್ಯಾಲ್ರಿ ಕೊಡೋ ಅಷ್ಟರಲ್ಲಿ ನೀವು ಇಲ್ಲಿ ಇರೋದೇ ಇಲ್ಲ. ಅಂದ್ರೆ ಈ ತರ 3 ಬ್ರಾಂಚ್ ಓಪನ್ ಆಗಿರೋದ್ರಲ್ಲಿ ಬ್ಯುಸಿ ಆಗಿರ್ತೀರಾ. ಈ ಆಫೀಸ್ ನನಗೆ ಪೂರ್ತಿ ಬಿಟ್ಕೊಡ್ತೀರಾ. ತಿಂಗಳ ಏನ್ ಸ್ಯಾಲ್ರಿ ಅಂತ ಲಾಭ ಬಂದಿರೋದ್ರಲ್ಲಿ ಪರ್ಸೆಂಟೇಜ್ ಅಲ್ಲಿ ಮಾತಾಡೋಣ. ಹಾಗೆ ಮಾಡೋಣ ಬಿಡಿ. ಸರ್, ನೀವು ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ. ಹಾಂ, ಎಲ್ಲಿ ಫೋನ್ ಕೊಡಿ ಅವ್ರಿಗೆ. ಹೇಳಿ ರಾವಣ್ ಬಾಯ್. ಬಸಪ್ಪ ಅವ್ರೆ, ನಾನು ಹೇಳಿದ ನೆನಪಿದೆಯಲ್ಲ, ಅವ್ರ ಇಡೀ ಜೀವನದಲ್ಲೇ ಸಾಯೋವರೆಗೂ ನಮ್ಮನ್ನ ಮರಿಬಾರ್ದು. ಆ ಥರ ಕೆಲಸ ಮಾಡ್ಕೊಡ್ಬೇಕು ಅವ್ರಿಗೆ. ಅಯ್ಯೋ, ನೀವ್ ಹೇಳದ್ಮೇಲೆ ಮುಗೀತು ರಾವಣ್ ಬಾಯ್. ಅಯ್ಯೋ, ತಾಳಿ. ಬಸಪ್ಪನವರೇ, ನೀವು ಇಲ್ಲಿ ಬಂದು ಕೂತ್ಕೊಳ್ಳಿ. ಬನ್ನಿ. ದಿನ ಏನೇನು ಸಮಸ್ಯೆ ಆಗ್ತದ. ಭೈರವಿ, ಶಾಂಭವಿ, ಕುತ್ಕೋ. ಪವರಿಂದ ಏನಾದ್ರೂ ಒಳ್ಳೇದಾಯ್ತಾ? ಎಲ್ಲಿ ಅಮ್ಮನ್ಗೆ ಪ್ರತಿದಿನ ಏನಾದ್ರೂ ಒಂದು ಟೆನ್ಷನ್ ಆಗ್ತಾನೆ ಇರುತ್ತೆ. ಮುಂದಿನೊಂದು ಡ್ರಾಯಿಂಗ್ ಬರೆಯಕ್ ಹೋದೆ. ನಾನು ಬೆಟ್ಟ ಮರ ಚಿತ್ರ ಬಿಡ್ಸೋಣ ಅಂತ ಹೋದ್ರೆ ಒಂದ್ ಮನೆ ಮುಂದೆ ಮರ್ಡರ್ ಆಗಿರೋ ತರ ಚಿತ್ರ ಬಿಡ್ಸಿದೀನಿ. ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟೆ. ಮೊದಲು ಅವರು ನಂಬಲಿಲ್ಲ. ಕೊನೆಗೆ ನಾನು ಬರ್ದಿರೋ ಅಡ್ರೆಸ್ ಅಲ್ಲೇ ಕೊಲೆಯಾಗೋಗಿದೆ. ಅಯ್ಯೋ, ಏನಾಯ್ತು ಆಮೇಲೆ? ಪೊಲೀಸ್ ಅವರು ವಿಚಾರಣೆ ಮಾಡೋದಕ್ಕೆ ಮನೆಗೆ ಹುಡ್ಕೊ ಬಂದ್ಬಿಟ್ಟಿದ್ರು. ಅಮ್ಮನೇ ಬೈದ್ ಕಳ್ಸಿದ್ರು ಅವ್ರನ್ನ. ಹೌದು, ಈ ಪವರ್ ನಿನ್ಗೆ ಹೇಗ್ ಬಂತು? ಯಾರ್ ಕೊಟ್ಟಿದ್ದು?
ಇಷ್ಟ ದಿನ ಈ ಪವರು ಯಾರು ಕೊಟ್ರು ಅನ್ನೋದೇ ಮರ್ತೋಗಿತ್ತು. ಈಗ ನೀನ್ ಕೇಳಿದ ತಕ್ಷಣ ನಂಗೆ ನೆನ್ಪಾಯ್ತು. ಅದು ಏನ್ ಕೂಸೆ ನನ್ನನ್ನು ಹಾಗೆ ನೋಡ್ತಾ ಇದೀಯಾ? ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಒಂಥರ ಆಶ್ಚರ್ಯನೂ ಆಗುತ್ತೆ. ಆಮೇಲೆ ಯಾರೇ ನಿಮ್ಮ ಹತ್ರ ಜಗಳ ಮಾಡಿದ್ರು ನೀವು ನಗ್ನಗ್ತಾನೆ ಮಾತಾಡ್ತೀರಾ. ನಿಮಗ್ ಕೋಪನೇ ಬರಲ್ವಾ? ಚಿನ್ನಕ್ ಬೆಲೆ ಜಾಸ್ತಿನಾ ಕಬ್ಬಿಣಕ್ ಬೆಲೆ ಜಾಸ್ತಿನಾ? ಚಿನ್ನದ ಬೆಲೆನೇ ಜಾಸ್ತಿ. ಯಾಕೆ? ಕಬ್ಬಿಣ ಯಾಕೆ ಬೆಲೆ ಕಡಿಮೆ, ಚಿನ್ನ ಯಾಕೆ ಬೆಲೆ ಜಾಸ್ತಿ? ಕಬ್ಬಿಣ ಭೂಮಿಲಿ ತುಂಬಾ ಸಿಗುತ್ತೆ, ಅದಕ್ಕೆ ಬೆಲೆ ಕಮ್ಮಿ. ಚಿನ್ನ ಕಮ್ಮಿ ಸಿಗುತ್ತಲ್ವಾ?